ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೇಸ್ ಮೇಕಪ್ಪನ್ನು ಕೇವಲ 2 ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡೋಣ, ಅದು ವಿತೌಟ್ ಫೌಂಡೇಶನ್ ಆ್ಯಂಡ್ ಕನ್ಸೀಲರ್. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ, ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ಇವತ್ತು ನಾನು ನನ್ನ ಬೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇವಲ ಮಾಯ್ಶ್ಚರೈಸರ್ ಹಾಗೆ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಿವಿಯಾ ಅವರ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ SPF ಇರೋದ್ರಿಂದ ನಾನಿಲ್ಲಿ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕಾಗತ್ತೆ. ಈ ರೀತಿ ಮಾಯ್ಶ್ಚರೈಸರ್ನ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬಂದು ಡೀಪಾಗಿ ನರಿಶ್ ಆಗೋದ್ರ ಜೊತೆಗೆ ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸನ್ನು ಕೊಡುತ್ತೆ. ಇಲ್ಲಿ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕ ಹಾಗೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಅದೇ ರೀತಿ ಡ್ರೈ ಟು ಕಾಂಬಿನೇಷನ್ ಸ್ಕಿನ್ ಇರೋರು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ಈ ರೀತಿ ಮಸಾಜ್ ಆದ ನಂತರ 1 ಮಿನಿಟ್ ಸೆಟ್ ಆಗೋದಕ್ಕೆ ಬಿಡಿ. ನಂತರ ಇದು ನನ್ನ 2 ಶೇಡ್ ಡಾರ್ಕರ್ ಕಾಂಪ್ಯಾಕ್ಟ್, ಇದು ನನ್ನ ಎಕ್ಸಾಕ್ಟ್ ಸ್ಕಿನ್ ಶೇಡ್ ಕಾಂಪ್ಯಾಕ್ಟ್ ಆಗಿರುತ್ತೆ. ಇವತ್ತು ನಾನು ಈ 2 ಕಾಂಪ್ಯಾಕ್ಟ್ಸನ್ನು ಯೂಸ್ ಮಾಡಿ ನನ್ನ ಬೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ನ್ಯಾಚುರಲ್ ಬಫ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಪಿಗ್ಮೆಂಟೇಷನನ್ನು ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಸ್ಕಿನ್ ಶೇಡ್ಗಿಂತ 2 ಶೇಡ್ಸ್ ಡಾರ್ಕರ್ ಇರೋ ಕಾರಣದಿಂದ ಇದನ್ನು ನಾನು ಕನ್ಸೀಲ್ ಮಾಡೋದಕ್ಕೆ ಅಥವಾ ಕರೆಕ್ಟ್ ಮಾಡೋದಕ್ಕೆ ಈ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ರಿಯೇಟ್ ಮಾಡ್ತಾ ಇರೋ ಲುಕ್ ಬಂದು ಸ್ವಲ್ಪ ನ್ಯಾಚುರಲ್ ಆಗಿಯೇ ಇರುತ್ತೆ. ಕಂಪ್ಲೀಟಾಗಿ ನಮ್ಮ ಮಾರ್ಕ್ಸ್ ಪಿಗ್ಮೆಂಟೇಷನ್ ಎಲ್ಲನೂ ಕವರ್ ಮಾಡದೆ ಒಂದು ನ್ಯಾಚುರಲ್ ಲುಕ್ಕನ್ನು ನಮ್ಮ ಫೇಸ್ಗೆ ಕೊಡುತ್ತೆ. ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಇದನ್ನು ಯೂಸ್ ಮಾಡಿದ ನಂತರ ನನ್ನ ಸ್ಕಿನ್ ಶೇಡ್ ಆದಂತಹ ಮೆಬೆಲಿನ್ ಫಿಟ್ ಮಿ ಅವರ 310 ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಹೋಲ್ ಫೇಸನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಯೂಸ್ ಮಾಡಿಲ್ಲ. ಇದನ್ನು ನಾನು ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಈ ಒಂದು ಮೆಥಡ್ ಕಾಂಬಿನೇಷನ್ ಸ್ಕಿನ್ ಹಾಗೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಮೇಕಪ್ ಲುಕ್ ಸಮ್ಮರ್ಸ್ ಆಗಲಿ ಅಥವಾ ನಮ್ಮ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂದರೆ ಈ ಮೆಥಡ್ಸನ್ನು ಫಾಲೋ ಮಾಡ್ಬೋದು. ಅದೇ ರೀತಿ ಯಾರಿಗೆಲ್ಲ ಫೇಸಲ್ಲಿ ಪಿಗ್ಮೆಂಟೇಷನ್ ಇಲ್ವೋ ಅವರೆಲ್ಲ ಮಾಯ್ಶ್ಚರೈಸರ್ ಹಚ್ಚಾದ ನಂತರ ಡೈರೆಕ್ಟ್ ನಮ್ಮ ಸ್ಕಿನ್ ಶೇಡ್ ಕಾಂಪ್ಯಾಕ್ಟ್ ಪೌಡರನ್ನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಐಬ್ರೋನ ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಐಬ್ರೋ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಐಬ್ರೋ ಜೆಲ್ ಆಗಿರುತ್ತೆ. ಈಗ ನಾವು ಕ್ರಿಯೇಟ್ ಮಾಡಿರುವಂತಹ ಬೇಸ್ ಮೇಕಪ್ ಬಂದು ಸ್ವಲ್ಪ ಡ್ರೈ ಅಂತ ಅನಿಸ್ಬೋದು, ಬಟ್ ಸ್ವಲ್ಪ ಟೈಮ್ ಆದ ನಂತರ ಅದು ತನಗೆ ತಾನೇ ಸೆಟ್ ಆಗುತ್ತೆ ನಮ್ಮ ಫೇಸಲ್ಲಿ ಇರೋ ಒಂದು ವಾರ್ಮ್ತಿಂದ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಬ್ರಾನ್ಸಿಂಗ್ನ ಮಾಡ್ಕೋತಾ ಇದ್ದೀನಿ. ಇದು ನಾವು ಮಾಡೋದ್ರಿಂದ ಕಾಂಟೋರಿಂಗ್ ಹಾಗೆ ಬ್ಲಷ್ ಎರಡನ್ನು ಒಟ್ಟಿಗೆ ಒಂದೇ ಸ್ಟೆಪ್ಪಲ್ಲಿ ಅಪ್ಲೈ ಮಾಡ್ಕೋಬೋದು. ಇದನ್ನು ನಾನು ಈ ರೀತಿ 3 ಶೇಪಲ್ಲಿ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಒಂದು ಬ್ರೌನ್ ಶೇಡ್ ಯೂಸ್ ಮಾಡಿಕೊಂಡು ಬ್ರಾನ್ಸಿಂಗ್ ಮಾಡ್ಕೊಂಡಿದ ನಂತರ ಒಂದು 2 ಶೇಡ್ಸ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ನನ್ನ ಐ ಶ್ಯಾಡೋನ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಮೆಬೆಲಿನ್ ಅವರ ಒಂದು ಮಸ್ಕಾರಾನ ಅಪ್ಲೈ ಮಾಡ್ಕೋತೀನಿ. ಇದು ಬಂದು ಸಿಂಪಲ್ ಹಾಗೆ ನ್ಯಾಚುರಲ್ ಮೇಕಪ್ ಲುಕ್ ಆಗಿರುತ್ತೆ, ಅದೇ ರೀತಿ ತುಂಬ ಕ್ವಿಕ್ ಆಗಿ ಕೂಡ ಇರುತ್ತೆ. ನನ್ನ ಲ್ಯಾಶಸ್ಗೆ ಮಸ್ಕರಾನ ಅಪ್ಲೈ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡಾ ಅವರ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರಸ್ಟ್ ರೈಸಿನ್. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಫೇಸ್ ತುಂಬ ಡ್ರೈ ಇದೆ ಅವರು ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ನಾವಿಲ್ಲಿ ಯಾವುದೇ ರೀತಿ ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಯೂಸ್ ಮಾಡದೆ ಹೇಗೆ ನಮ್ಮ ಬೇಸ್ ಮೇಕಪ್ಪನ್ನು ಒಂದು ಕಾಂಪ್ಯಾಕ್ಟ್ ಪೌಡರಿಂದ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿ. ಇದು ಬಂದು ತುಂಬ ಸಿಂಪಲ್ ಹಾಗೆ ಕ್ವಿಕ್ ಬೇಸ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು.
ಈ ರೀತಿ ನಮ್ಮ ಬೇಸ್ ಮೇಕಪ್ಪನ್ನು ನಮಗೆ ಯಾವಾಗ ಟೈಮ್ ಇರೋದಿಲ್ಲ ಆವಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಇದು ಒಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದ್ರ ಜೊತೆಗೆ ತುಂಬ ಕ್ವಿಕ್ಕಾಗಿ ಈ ಮೇಕಪ್ಪನ್ನು ಅಚೀವ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.